ಪಾಂಡವಪುರ ತಾಲೂಕಿನ ಮೇಲ್ಕೋಟೆ ಹೋಬಳಿ ವ್ಯಾಪ್ತಿಯಲ್ಲಿ 3 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳ ಸುಮಾರು 30 ರಿಂದ 35 ಗ್ರಾಮಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ 44 ಕೆರೆಗಳಿಗೆ ನೀರು ತುಂಬಿಸುವ ಬಳಿಘಟ್ಟ ಯೋಜನೆಗೆ ಚಾಲನೆ ನೀಡಲಾಗಿದೆ ಎಂದು ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು. ಪಾಂಡವಪುರ ತಾಲೂಕಿನ ಬಳಿಘಟ್ಟ ಏತ ನೀರಾವರಿ ಯೋಜನೆಯಲ್ಲಿ ಕೈಬಿಟ್ಟಿರುವ ಕೆರೆಕಟ್ಟೆಗಳಿಗೆ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಅನುದಾನದಡಿ 29 ಕೋಟಿ ರು ವೆಚ್ಚದಲ್ಲಿ ನೀರು ತುಂಬಿಸುವ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಈ ಯೋಜನೆ ಜಾರಿಯಿಂದಾಗಿ ಈ ಭಾಗದ ಸುಮಾರು 7,000 ಎಕರೆ ಜಮೀನುಗಳಿಗೆ ನೀರು ಉಣಿಸುವ ಜೊತೆಗೆ ಸುತ್ತಮುತ್ತಲ ಪ್ರದೇಶದಲ್ಲಿ ಅಂತರ್ಜಲ ವೃದ್ಧಿಯಾಗಲಿದೆ ಎಂದರು. ಇದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಾಂಡವಪುರ ತಾಲೂಕನ್ನು ಸಾವಯವ ಕೃಷಿ ತಾಲೂಕು ಎಂದು ಪರಿಗಣಿಸಿರುವುದನ್ನು ಅಭಿನಂದಿಸಿದರು. ಇದಕ್ಕೂ ಮೊದಲು ಶಾಸಕರು ತಾಲೂಕಿನ ಕುರಹಟ್ಟಿ ಗ್ರಾಮದ ಲೋಕಭವನ ಬಳಿ ಬೇಬಿ ಕೆರೆ ಮುಂಭಾಗದಲ್ಲಿ ಬೇಬಿ ಬೆಟ್ಟದ 2 ಕೆರೆಗಳಿಗೆ ಹಾಗೂ ಲೋಕಭವನ ನದಿಯಿಂದ ದುಂಕತನೂರು ಕೆರೆ ಹಾಗೂ ಇತರ ಕೆರೆಗಳಿಗೆ ನೀರು ತುಂಬಿಸುವ ಕಾಮಗಾರಿ ಲೋಕಾರ್ಪಣೆಗೊಳಿಸಿದರು. 30 ಕೋಟಿ ರು ವೆಚ್ಚದಲ್ಲಿ ಒಟ್ಟು 17 ಕೆರೆಗಳಿಗೆ ಯೋಜನೆಯಡಿ 121 ದಿನಗಳವರೆಗೆ ನೀರು ತುಂಬಿಸಲಾಗುತ್ತದೆ. ಇನ್ನು ಕೈಬಿಟ್ಟಿರುವ 11 ಕೆರೆಗಳಿಗೆ ಏತ ನೀರಾವರಿ ಯೋಜನೆ ಮೂಲಕ ನೀರು ತುಂಬಿಸಲು ಹೆಚ್ಚುವರಿಯಾಗಿ 5 ಕೋಟಿ ರು ಮಂಜೂರಾಗಿದ್ದು ಡಿಪಿಆರ್ ಕೂಡ ಸಿದ್ಧಗೊಳಿಸಲಾಗಿದೆ. ಶೀಘ್ರದಲ್ಲಿ ಕಾಮಗಾರಿ ಚಾಲನೆಗೊಳ್ಳಲಿದೆ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು. ಈ ವೇಳೆ ಮೇಲ್ಕೋಟೆ ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕನಗನಹಳ್ಳಿ ಪರಮೇಶ್ಗೌಡ, ಉದ್ಯಮಿ ಜಕ್ಕನಹಳ್ಳಿ ಚಂದ್ರು, ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ವಿಜಯಕುಮಾರ್, ಕಾರ್ಯದರ್ಶಿ ಎಣ್ಣೆಹೊಳಕೊಪ್ಪ ಮಂಜು, ಸರ್ವೋದಯ ಕರ್ನಾಟಕ ಪಕ್ಷದ ತಾಲೂಕು ಅಧ್ಯಕ್ಷ ಎಸ್ ದಯಾನಂದ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ದೊಡ್ಡಿಘಟ್ಟ ಸುರೇಶ್, ಮುಖಂಡರಾದ ಅತ್ತಿಗನಹಳ್ಳಿ ನಾಗರಾಜ್, ಜಗದೀಶ್, ಸಿದ್ದೇಗೌಡ, ಕಾಳಿನಹಳ್ಳಿ ಪುಟ್ಟಸ್ವಾಮಿಗೌಡ, ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಕಾರ್ಯಪಾಲಕ ಇಂಜಿನಿಯರ್ ಇಮ್ರಾನ್ ಖಾನ್, ಸಹಾಯಕ ಇಂಜಿನಿಯರ್ ಮನು ಕುಮಾರ್, ಗುತ್ತಿಗೆದಾರರಾದ ಬಾಪೂಜಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ನ ಚೇತನ್ ಹಾಗೂ ಭೀಮನಗೌಡ ಪಾಟೀಲ್, ರೈತ ಸಂಘದ ಮುಖಂಡರು, ಯಜಮಾನರು ಹಾಗೂ ಸ್ಥಳೀಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ವೇಳೆ ಬೈಕ್ ರ್ಯಾಲಿ ಮೂಲಕ ಶಾಸಕರಿಗೆ ಸೇಬಿನ ಹಾರದ ಅಭಿನಂದನೆ ಮಾಡುವ ಮೂಲಕ ವೇದಿಕೆ ಕಾರ್ಯಕ್ರಮದ ಬಳಿ ಬೃಹತ್ ಬೈಕ್ ರ್ಯಾಲಿ ಮೂಲಕ ಕರೆತರಲಾಯಿತು. ಮೇಲ್ಕೋಟೆ 41 ಕೆರೆಗಳಿಗೆ ಜೀವಕಳೆ. ದಶಕದಿಂದಲೂ ಕೇವಲ ಮಳೆಯನ್ನು ನಂಬಿ ಕೃಷಿ ಮಾಡುತ್ತಿದ್ದ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜಕ್ಕನಹಳ್ಳಿ ಹಾಗೂ ಮಾಣಿಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಈಗ ಈ ಯೋಜನೆಯಿಂದ ಕಾವೇರಿ ಮಾತೆ ಆಶೀರ್ವಾದ ದೊರೆಯಲಿದೆ. ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ದಶಕದ ಕನಸು ಹಾಗೂ ಈ ಭಾಗದ ರೈತರ ಭಗೀರಥ ಪ್ರಯತ್ನಕ್ಕೆ ಕೊನೆಗೂ ಫಲ ಸಿಕ್ಕಿದಂತಾಗಿದೆ. ಶ್ರೀ ಕ್ಷೇತ್ರ ಮೇಲ್ಕೋಟೆ ಬೆಟ್ಟದ ತಪ್ಪಲಿನ ಗ್ರಾಮಗಳಾದ ಜಕ್ಕನಹಳ್ಳಿ ಮತ್ತು ಮಾಣಿಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಒಣಭೂಮಿಗೆ ಕಾವೇರಿ ಮಾತೆ ಸಂಜೀವನಿಯಾಗಿ ಹರಿಯಲಿದ್ದಾಳೆ. ರೈತರ ಬಾಳಿಗೆ ಹೊಸ ಆಶಾಕಿರಣ. ಇಂದಿಗೂ ಕೇವಲ ಮಳೆಯನ್ನೇ ನಂಬಿ ಕೃಷಿ ಮಾಡುತ್ತಿದ್ದ ಈ ಭಾಗದ 44ಕ್ಕೂ ಹೆಚ್ಚು ಕೆರೆಕಟ್ಟೆಗಳ ನೀರು ತುಂಬಿಸುವ ಮೂಲಕ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಲು ಸಜ್ಜಾಗಿದೆ ಈ ಮಹಾನ್ ಯೋಜನೆ. ಸುಮಾರು 7,000 ಎಕರೆ ಕೃಷಿ ಭೂಮಿಗೆ ಶಾಶ್ವತ ನೀರಾವರಿ ಸೌಲಭ್ಯ ದೊರಕಲಿದ್ದು ಕದಲಗೆರೆ, ಕಾಡೇನಹಳ್ಳಿ, ಜಕ್ಕನಹಳ್ಳಿ, ದೊಡ್ಡಿಘಟ್ಟ, ಗರುಡಾಪುರ, ಲಕ್ಷ್ಮೀಪುರ, ಚಿಟ್ನಹಳ್ಳಿ, ಮೇಲ್ಕೋಟೆ, ಗೌಡಗೆರೆ, ಬೆಳ್ಳಾಳೆ, ಬಾಣಿಕನಹಳ್ಳಿ, ಸಿಂಗ್ರಿಗೂಡು, ಕೊಪ್ಪಲು ಸೇರಿದಂತೆ 40ಕ್ಕೂ ಹೆಚ್ಚು ಹಳ್ಳಿಗಳಿಗೆ ನೇರ ಲಾಭವಾಗಲಿದೆ. ಜೊತೆಗೆ ನೀರಾವರಿ ಸೌಲಭ್ಯದಿಂದಾಗಿ ಯುವಕರು ಕೆಲಸ ಹುಡುಕಿ ಪಟ್ಟಣಗಳಿಗೆ ವಲಸೆ ಹೋಗುವುದು ತಪ್ಪಲಿದ್ದು ಕೃಷಿಯಲ್ಲಿ ಹೊಸ ಕ್ರಾಂತಿ ಶುರುವಾಗಲಿದೆ. ಕೆರೆಗಳು ತುಂಬುವುದರಿಂದ ಅಂತರ್ಜಲ ಮಟ್ಟ ಕೂಡ ವೃದ್ಧಿಸಿ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಮುಕ್ತಿ ದೊರೆಯಲಿದೆ. ಕಾಮಗಾರಿಯ ಶಿಲಾನ್ಯಾಸ ಸಮಾರಂಭದ ಲೋಕಾರ್ಪಣೆಯನ್ನ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನ ಹೊಂದಿರುವಂತಹ ಅಪರೂಪದ ನಾಯಕರು ಹಾಗೆ ಈ ಭಾಗದ ಜನಪ್ರಿಯ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರು ಇದೀಗ ಕಾಮಗಾರಿಯ ಲೋಕಾರ್ಪಣೆ ಶಿಲಾನ್ಯಾಸ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ದಯಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರೂ ತಮ್ಮೆಲ್ಲರ ಜೋರಾದ ಚಪ್ಪಾಳಿಯ ಮೂಲಕ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಬಳಘಟ್ಟ ಏತ ಕಣ್ಮಣಿಯ ಯುವ ನಾಯಕ ಸರ್ವ ವ್ಯಕ್ತಿ ಶ್ರೀ ದರ್ಶನ್ ಪುಟ್ಟಣ್ಣಯ್ಯನವರ ಅಮೃತ ಹಸ್ತದಿಂದ ಗುದ್ದಲಿ ಪೂಜೆಯ ಕಾರ್ಯಕ್ರಮ ಈ ದಿನದ ಕಾರ್ಯಕ್ರಮವನ್ನ ಅಭೂತಪೂರ್ವವಾಗಿ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನ
ಅದ್ದೂರಿಯಾಗಿ ಯಶಸ್ವಿಗೊಳಿಸಬೇಕು. ಬಂಧುಗಳೇ ಇಲ್ಲಿ ಬರಬೇಕು. ಅವ್ರಿಗೆ ಒಂದು ಮೆರವಣಿಗೆ ಮಾಡಬೇಕಾಗ್ತದೆ. ಈಗ ಪರಮೇಶ್ವರನ್ ಅವ್ರನ್ನ 10 ಸತಿ ಕರೆದಿದ್ದೀನಿ. ಈಗ ಅವ್ರಿಗೆ ಒಂದು ಮೆರವಣಿಗೆ ಮಾಡಿ ಕರ್ಕೊಂಡು ಬರ್ಬೇಕಾಗ್ತದೆ. ದಯವಿಟ್ಟು ಅವ್ರಿಗೆ ಗಮನದಲ್ಲಿ ಇಟ್ಕೊಂಡು ವೇದಿಕೆ ಮೇಲೆ ಬರಬೇಕು ನೀವು. ಅದಕ್ಕೆ ಎಡಭಾಗದಲ್ಲಿದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳಿಗೆ ಏತ ನೀರಾವರಿ ಯೋಜನೆಯಲ್ಲಿ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಚಾಲನೆ. 7 ಕೆರೆಗಳು ಈ ಭಾಗದಲ್ಲಿ ಈ ಒಂದು ಸುಂಕಾತಣ್ಣೂರು ಏತ ನೀರಾವರಿ ಯೋಜನೆಯಿಂದ ಅವುಗಳಿಗೆ ನೀರನ್ನ ಹರಿಸಿ ಅವುಗಳನ್ನ ತುಂಬಿಸುವಂತಹ ವ್ಯವಸ್ಥೆಯನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಇದರಿಂದ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಅಂದಾಜು 3,000 ಎಕರೆ ಪ್ರದೇಶದಷ್ಟು ಜಮೀನಿಗೆ ನೀರಾವರಿ ಸೌಕರ್ಯವನ್ನ ಒದಗಿಸುವಂತದ್ದು ಕೂಡ ಆಗ್ತದೆ. ಮತ್ತೆ ಬೇಸಿಗೆ ಕಾಲದಲ್ಲಿ ಆ ಒಂದು ಕೆರೆಕಟ್ಟೆಗಳಲ್ಲಿ ನೀರು ತುಂಬೋದ್ರಿಂದ ಆ ಜಾನುವಾರುಗಳಿಗೂ ಕೂಡ ನೀರಿನ ಒಂದು ಕೊರತೆ ಉದ್ಭವಿಸೋದಿಲ್ಲ. ಅದರ ಜೊತೆಗೆ ಅಂತರ್ಜಲದ ಅಭಿವೃದ್ಧಿನೂ ಕೂಡ ಈ ಒಂದು ಕೆರೆಕಟ್ಟೆಗಳನ್ನ ತುಂಬಿಸೋದ್ರಿಂದ ಆಗ್ತದೆ. ಹಾಗಾಗಿ ಪರೋಕ್ಷವಾಗಿ ಈ ಒಂದು ಭಾಗದಲ್ಲಿರುವಂತಹ ಈ ಒಂದು ಪಂಪ್ ಸೆಟ್ ಬೋರ್ವೆಲ್ಗಳೇನಿದಾವೆ ಅವುಗಳನ್ನು ಕೂಡ ಜಲಪೂರ್ಣ ಆಗಿ ಅವುಗಳು ಕೂಡ ಶಾಶ್ವತವಾಗಿ ಬೇಸಿಗೆ ಕಾಲದಲ್ಲೂ ಕೂಡ ನೀರನ್ನ ಕೊಡುವಂತದಕ್ಕೆ ಸಾಧ್ಯತೆಗಳಾಗ್ತದೆ. ಇದರ ಹೆಚ್ಚಿನ ಪ್ರಯೋಜನವನ್ನ ಈ ಒಂದು ಭಾಗದ ರೈತರು ಸಾರ್ವಜನಿಕರು ಪಡೆಯಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅಕಸ್ಮಾತ್ ನೀರು ಇನ್ನೂ ಹೆಚ್ಚಿಗೆ ಏನಾದ್ರೂ ದೊರೆಯುವಂತದ್ದು ಆದ್ರೆ ಈ ಮಿಕ್ಕಂತಹ ಯಾವುದಾದ್ರೂ ಸೇರ್ಪಡೆ ಆಗಿಲ್ಲದೇನೆ ಇರುವಂತಹ ಕೆರೆಕಟ್ಟೆಗಳನ್ನು ಕೂಡ ತುಂಬಿಸುವ ಹೆಚ್ಚುವರೆಗೆ 5 ಕೋಟಿ ಅನುದಾನ ನೀಡಿ ಪುನಃ ಪ್ರಾಜೆಕ್ಟ್ ಅಲ್ಲಿ ಅಗ್ರಿಮೆಂಟ್ ಆಗಿ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಒಟ್ಟು 28 ಕೆರೆಗಳನ್ನ ತುಂಬಿಸ್ತಾ ಇದೀವಿ ಯೋಜನೆಯಿಂದ. ಈಗ ಇನ್ನೂ ಏನಾದ್ರು ಉಳಿದೋಗಿದ್ರೆ ಯಾವ್ದಾದ್ರು ಬಿಟ್ಟೋಗಿದ್ರೆ ಏನು ಆತಂಕ ಪಡೋದು ಬೇಡ. ಯಾವ್ಯಾವ್ದು ಅಂತ ಹೇಳಿದ್ರೆ ಅದನ್ನ ಸೇರಿಸಿ DPR ಮಾಡಿ ಇನ್ನೊಂದು ಎಸ್ಟಿಮೇಟ್ ಮಾಡ್ಬಿಟ್ಟು ಇನ್ನೂ ವರ್ಕ್ ಅಪ್ರೂವ್ ಮಾಡಿಸ್ಕೊಡ್ತೀವಿ. ಯಾರು ಏನು ಆತಂಕ ಪಡೋದು ಬೇಡ. ನಮ್ದು ಬಿಟ್ಟೋಗಿದೆ ಅಥವಾ ನಮ್ದು ಮಾಡ್ತಾ ಇಲ್ಲ ಅಂತ. ನಿಮ್ಗೆ ಯಾವ್ಯಾವ ಊರುಗಳಿಗೆ ಯಾವ್ಯಾವ್ದು ಬಿಟ್ಟೋಗಿದೆ ಅದನ್ನ ಬರ್ಸಿದ್ರೆ ಅದೆಲ್ಲ ಸೇರಿಸಿ ನಾವು ಒಂದು DPR ಮಾಡ್ಬಿಟ್ಟು ಅಪ್ರೂವ್ ಮಾಡಿ ಅದನ್ನು ಕೆಲಸ ಮಾಡ್ಕೊಡ್ತೀವಿ. 30 ಕೋಟಿ ಅನುದಾನ ಬಿಡುಗಡೆ ಆಗಿತ್ತು. 30 ಕೋಟಿನಲ್ಲಿ 17 ಕೆರೆ ತುಂಬಿಸಬೇಕು ಅಂತ ಯೋಜನೆ ರೂಪಿಸಿದ್ರು. ಅದಾದ್ಮೇಲೆ ಪುನಃ ಬಿಟ್ಟೋಗಿರೋ ಕೆರೆಗಳಿಗೆ ಇನ್ನು 11 ಕೆರೆಗಳಿಗೆ ಇನ್ನು ಪುನಃ 5 ಕೋಟಿ ಸೇರಿಸ್ಬಿಟ್ಟು ಅದು ಒಟ್ಟು 28 ಕೋಟಿಗೆ ನೀರಿಗ ಪೂರೈಕೆ ಮಾಡ್ತೀವಿ. ಇಲ್ಲ, ಬರೀ ಕೆರೆಗಳಿಗೆ ಇಲ್ಲ, ಇದು ಈ 28 ಕೆರೆಗಳಿವೆ. ಅಚ್ಚುಕಟ್ಟಿಗೆ ನೀರು ಕೊಡೋದಿಲ್ಲ, ಬರೀ ಕೆರೆ ಇಲ್ಲ. ಅದು ಏನ್ ಮೈನರ್ ಬರೀ ಕ್ಲೀನಿಂಗ್ ಇರುತ್ತೆ ಅಷ್ಟೇ. ಡಿಸಿಲ್ಟಿಂಗ್ ಇಲ್ಲ ಎಸ್ಟಿಮೇಟ್ ಅಲ್ಲಿ. ಪಡ್ಕೊಡ್ತೀವಿ ಅಂತ ಹೇಳಿದ್ರೆ ಅಷ್ಟೇ. ಅದು ಕ್ಲಿಯರ್ ಆದಾಗ್ಲೂ ಬರಲಿಲ್ಲ, ಖಾಲಿ ಆದಾಗ್ಲೂ ಬರಲಿಲ್ಲ. ಅದಕ್ಕೆ ಮತ್ತೆ ಏನಾದ್ರು ಮಾಡ್ತೀರಾ ಅಥವಾ ಮಾಡಲ್ವಾ? ಇಲ್ಲ, ಇದ್ರಲ್ಲಿ ಈ ಯೋಜನೆಯಲ್ಲಿ ಡಿಸಿಲ್ಟಿಂಗ್ ಏನು ಸೇರಿಸಿಲ್ಲ. ಏನಾದ್ರು ಇದ್ರೆ ತಾವು ಹೇಳಿಬೇಕಾದ್ರೆ ನೋಡ್ಬಿಟ್ಟು ಮಾಡಿ ಸರ್. ನಿಮ್ಗೆ ಗೊತ್ತಿದ್ರೆ ನಮ್ಗೆ ಗೊತ್ತು, ನಾವೇನು ನೋಡಿದವರು ಎಷ್ಟು. ಇಲ್ಲ, ಈ ಯೋಜನೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಈ ಯೋಜನೆ ಸಾಮರ್ಥ್ಯವನ್ನ ಹೆಚ್ಚಿಸೋದಕ್ಕೆ ಹೂಳು ತುಂಬುವಂತದ್ದನ್ನು ಕೂಡ ಅದು ಡಿಸಿಲ್ಟಿಂಗ್ ಬೇರೆ ಯೋಜನೆ ಆಗುತ್ತೆ. ಯಾಕಂದ್ರೆ ನಮ್ಗೆ ಸುಂಕಾತಣ್ಣೂರು ಏತ ನೀರಾವರಿ ಪ್ರಾಜೆಕ್ಟು ಇವತ್ತು ಚಾಲನೆ ಕೊಡೋಕ್ಕೋಸ್ಕರ ಮಾನ್ಯ ಸಣ್ಣ ನೀರಾವರಿ ಸಚಿವರಾದಂಥ ಬೋಸರಾಜ್ ಸಾಹೇಬರು ಬರಬೇಕಿತ್ತು. ಅವರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ದಯವಿಟ್ಟು ಯಾರು ಬೇಸರ ಮಾಡ್ಕೋಬೇಡಿ. ಎಲ್ಲ ತುಂಬ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ದು ಇದು. ಮತ್ತು ಏನು ಜಕ್ನಳ್ಳಿ ಭಾಗದಲ್ಲಿ 33 ಕೆರೆಗಳನ್ನು ತುಂಬಿಸೋ ಯೋಜನೆದು ಇವತ್ತು ಚಾಲನೆ ಕೊಡಬೇಕಿತ್ತು. ಅವ್ರು ಬರಬೇಕಿತ್ತು, ಬಂದಿಲ್ಲ. ಇವತ್ತು ಏನು ಸುಂಕಾತಣ್ಣೂರು ಈ ಪ್ರಾಜೆಕ್ಟನ್ನ ಇನಾಗ್ರೇಟ್ ಮಾಡಬೇಕು ಅಂತ ಹಲವಾರು ತಿಂಗಳುಗಳಿಂದ ನಾವು ಪ್ರಯತ್ನ ಪಡ್ತಾ ಇದ್ವಿ. ಮಿನಿಸ್ಟ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ವಿ, ಕೊನೆಗೂ ಅದು ಆಗಲೇ ಇಲ್ಲ. ಇವತ್ತು ಒಂದು ಈ ಚಾಲನೆ ಕೊಡೋಕ್ಕೋಸ್ಕರ ಬಂದಿದ್ದೀವಿ. ಈ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಸುಮಾರು ಕೆರೆಗಳು ಕೈ ಬಿಟ್ಬಿಟ್ಟಿದ್ರು ಅಂತ ನಮ್ಮ ಹತ್ರ ಹೇಳ್ತಾನೆ ಇದ್ರು.
ಅದಕ್ಕೋಸ್ಕರ ಈ ಕೆರೆಗಳೇನಿದ್ವು ಅದನ್ನು ಬಿಟ್ಟು 11 ಕೆರೆಗಳನ್ನು ನಾವು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದಾಗಲೇ ಅಪ್ರೂವಲ್ ಆಗಿದೆ, ಟೆಂಡರು ಆಗಿದೆ, ಅಗ್ರಿಮೆಂಟು ಆಗಿದೆ. ಬಾಪೂಜಿ ಅವರೇ ಈಗೇನು ಈ ಕೆಲಸ ಮಾಡಿದ್ರು ಅವ್ರಿಗೆ ಆಗಿರೋದ್ರಿಂದ ಅವರು ಅದನ್ನ ಕೆಲಸನ ಈಗ ಕಂಟಿನ್ಯೂ ಮಾಡಿ ಇನ್ನೇನು ಕುರಟಿ ಕೆರೆನೂ ಸೇರಿದಂಗೆ ಲಿಸ್ಟ್ ಕೊಟ್ಟು ಮೂರು ಕೆರೆಕಟ್ಟೆಗಳು ಸೇರ್ಕೊಂಡಿದೆ. ಅತಿಗ್ನಹಳ್ಳಿಯಲ್ಲಿ ನೆಹರು ಟ್ಯಾಂಕ್, ಅತಿಗ್ನಹಳ್ಳಿ ಹೇಮಾವತಿ, ಮೇಣಾಗಿರೋದು ಗವಿರಾಯಪ್ಪನ ಕಟ್ಟೆ, ಇನ್ನೊಂದು ಮೇಣಾಗಿರದಲ್ಲಿ ವದಾಯನ ಕಟ್ಟೆ, ಚಿಕ್ಕನಹಳ್ಳಿ ಕಟ್ಟೆ, ನರಹಳ್ಳಿ ಜವರಾಯಪ್ಪನ ಕಟ್ಟೆ, ಆಮೇಲೆ ಗೊಲನಹಳ್ಳಿ ಕಟ್ಟೆ, ಆಮೇಲೆ ಬೋಳನಹಳ್ಳಿದು ಅಯ್ಯನ ಕಟ್ಟೆ. ಇಷ್ಟು ಸೇರಿದಂಗೆ ಇನ್ನು 11 ಕಟ್ಟೆಗಳನ್ನು ಸೇರಿಸಿ ಇದು ಏತ ನೀರಾವರಿದು ಅವ್ರಿಗೂ ಅಲ್ಲಿಗೂ ಪೈಪ್ನ ಹಾಕಕ್ಕೆ ರೆಡಿ ಮಾಡಿರೋಂಥದ್ದು. ಇದನ್ನ ಇವಾಗಲೇ ಚಾಲನೆ ಕೊಟ್ಟಿದ್ದೀವಿ. ಈಗ ಇರೋ ಕಟ್ಟೆಗಳಿಗೆ ಏನೇನಾಗಿದೆ ಅದೆಲ್ಲ ಈಗಾಗಲೇ ನೀರು ಬರೋಕ್ಕೆ ಶುರುವಾಗಿದೆ. ದಯವಿಟ್ಟು ತಾವೆಲ್ಲ ಇದರಿಂದ ಉಪಯೋಗ ಪಡ್ಕೋಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಯಾವ ಕಟ್ಟೆಗಳಿದ್ವು ಅದನ್ನು ಇನ್ಯಾವ ಇದ್ದರೆ ಅದನ್ನು ನಾವು ಪತ್ತೆ ಮಾಡ್ತೀವಿ. ಆದರೆ ಇವಾಗಿರೋಂಥದ್ದು ಇದ್ರ ಜೊತೆಗೆ ಇನ್ನೊಂದು ಕಟ್ಟೆಗಳನ್ನು ಈಗಾಗಲೇ ಕೆಲಸ ಶುರು ಮಾಡಿ ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಅದನ್ನು ಮುಗಿಸ್ಕೊಡ್ತೀವಿ.